ಚೆನ್ನಾಗಿದ್ದಾವೆ. ಹಾಯ್ ಫ್ರೆಂಡ್ಸ್ ಅನ್ನಮ್ಮ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಈ ವೀಕೆಂಡು ನಾವು ಅತ್ತೆ ಮನೆಗೆ ಬಂದಿದ್ದೀವಿ, ಅಂದರೆ ಕೋಲಾರಿಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಎಸ್ಪೆಷಲಿ ನಮ್ಮ ಮನೇಲಿ ಯಾವ ಥರ ಇರುತ್ತೆ ಹಳ್ಳಿ ಲೈಫು. ಸೊ ಎಲ್ಲ ನಮ್ಮ ಮನೆಯಲ್ಲೂ ಹಸು, ಕರು, ಎಮ್ಮೆ ಮತ್ತು ಮೇಕೆಗಳು ಎಲ್ಲ ಇದ್ದಾವೆ. ಸೊ ಯಾವ ಥರ ಇರುತ್ತೆ ನಮ್ಮ ಲೈಫು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಯೂಶ್ವಲಿ ಬೆಂಗಳೂರಲ್ಲೇ ಇರೋದು. ಹಳ್ಳಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ ಬಂದಾಗ ಇವರಿಬ್ಬರೇ ನನ್ನ ಬೆಸ್ಟ್ ಫ್ರೆಂಡ್ಸು. ಸೊ ಇವ್ರ ಹೆಸರು ಗಾನ್ವಿ, ಇವ್ರ ಹೆಸರು ಗಮ್ಯ ಅಂತ. ಹಾಯ್ ಮಾಡ್ರಿ. ನನ್ನ ಫ್ರೆಂಡ್ಸ್ ಇವರಿಬ್ಬರು. ಸೊ ಇನ್ನೊಬ್ರು ಫ್ರೆಂಡ್ ಬಂದರೆ ನಮ್ಮಪ್ಪ. ಇವರೇನೆ ಇಲ್ಲೆಲ್ಲ ಇನ್ಚಾರ್ಜು. ಇವರೇ ಒಂಥರ ಕಿಂಗ್ ಇದ್ದಂಗೆ, ನಮ್ಮ ಅತ್ತೆನೇ ಕ್ವೀನ್ ಇದ್ದಂಗೆ. ಸೊ ನಮ್ಮ ಅತ್ತೆ ಇಲ್ಲ, ಸ್ವಲ್ಪ ಅವ್ರು ಹೊರಗಡೆ ಹೋಗಿದ್ದಾರೆ. ಇದ್ದಿದ್ರೆ ಅವ್ರನ್ನೂ ತೋರಿಸ್ಕೊತಾ ಇದ್ದೆ. ಸ್ವಲ್ಪ ನಾಚಿಕೆ ಸ್ವಭಾವ ಅವರಿಗೆ. ಇವರೇ ನೋಡಿ ನಮ್ಮಪ್ಪ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಮ್ಮ ಅತ್ತೆನೂ. ನಮ್ಮ ಮನೇಲಿ ತುಂಬ ಹಸು ಇದ್ದಾವೆ. ಅವ್ರದ್ದೆಲ್ಲ ಇನ್ಚಾರ್ಜು ಅಪ್ಪನೇ ತೊಗೊಳ್ಳೋದು. ಬನ್ನಿ ಕೇಳೋಣ ಯಾವ ಥರ ಇರುತ್ತೆ ಡೈಲಿ ರೊಟೀನ್ ಅವ್ರದ್ದು ಅಂತ. ಅಪ್ಪ, ಇವಾಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀರಾ? ಯಾವ್ಯಾವ ಥರ ಕೆಲಸ ಮಾಡ್ತೀರಾ? ಹಸುಗಳೆಲ್ಲ ಎಷ್ಟಿದ್ದಾವೆ? ಬೆಳಿಗ್ಗೆ ನಾನು 5 ಗಂಟೆಗೆ ಹೇಳ್ತೀನಿ. ಓಕೆ. 5 ಗಂಟೆಗೆ ಎದ್ಮೇಲೆ ಹಸುಗಳ ಹತ್ರ ಹೋಗಿ ಸಗಣಿ ಎಲ್ಲ ಬಾಸಾಕ್ತೀನಿ. ಆಮೇಲೆ ಕ್ಲೀನ್ ಮಾಡಿ ಮ್ಯಾಟ್ಗಳೆಲ್ಲ ತೊಳೆದು, ಆಮೇಲೆ ಅದಕ್ಕೆ ಸ್ವಲ್ಪ ತಿಂಡಿ ಕೊಟ್ಟು, ಆಮೇಲೆ ಕ್ಲೀನಾಗಿ ಮ್ಯಾಟ್ಲೆಲ್ಲ ವಾಶ್ ಮಾಡಿ, ಆದಮೇಲೆ ಹಸು ತಿಂಡಿ ಕೊಡ್ತೀನಲ್ಲ, ಆಮೇಲೆ ಹಾಲು ಕರಿಬೇಕಲ್ಲ. ಕ್ಲೀನಾಗಿ ಒಂದೊಂದು ಹಸುವೆ ಕೆಚ್ಚಲು ತೊಳೆದು ಕ್ಲೀನಾಗಿ ಹಾಲು ಕರೆದಾದ್ಮೇಲೆ ಒಂದೊಂದೇ ಬಿಚ್ಚಿ ಹಸು ನೀಟಾಗಿ ವಾಶ್ ಮಾಡಿ ಆಚೆ ಕಟ್ಟಾಕ್ತೀನಿ. ಡೈಲಿ ವಾಶ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಆಚೆ ಕಟ್ಟಾಕಿದ್ಮೇಲೆ ಬೆಳಗ್ಗೆ 10 ಗಂಟೆ ತನಕ ಆಚೆ ಇರ್ತವೆ. ಆದಮೇಲೆ ಒಳಗಡೆ ಕಟ್ಟಾಕ್ತೀನಿ. ಸೇವ್ ಆದಮೇಲೆ ಮೇವು ಕೊಯ್ಕೊಂಬಂದು ಅವಕ್ಕೆಲ್ಲ ಮೇವು ಹಾಕಿ ಮಧ್ಯಾಹ್ನ 12 ಗಂಟೆ ನೀರಿಕ್ತೀನಿ. ನೀರಂದರೆ ಹಿಂಡಿ ಬೂಸ ಇವೆಲ್ಲ ಮಾಡಿ ನೀರಿಕ್ತೀನಿ. ಅವು 3 ಗಂಟೆ ತನಕ ಮೇವು ತಿಂತವೆ. ಆದಮೇಲೆ ರೆಸ್ಟ್ ಕೊಡ್ತೀನಿ. ರೆಸ್ಟ್ ಕೊಟ್ಮೇಲೆ ಅವು ಸ್ವಲ್ಪ ಜೀರ್ಣಕ್ಕೆ ತಗೊಂತವ. ಆಮೇಲೆ ಸಾಯಂಕಾಲ 5:30 ಒಳಗೆ ತಿರ್ಗಿ ಮತ್ತೆ ನಾವು ಮೇವು ನೋಡಬೇಕು. ಅವಕ್ಕೆಲ್ಲ ಮೇವು ನೋಡಿಕೊಂಡು ಆಮೇಲೆ ಮತ್ತೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅವು ಕರಿಯೋಕೆ. ಇವಾಗ ಹಿಂಡಿ ಬೂಸ ಹಾಕಬೇಕು ಅಂತಂದರೆ ಎಷ್ಟು ಖರ್ಚಾಗುತ್ತೆ? ಎಷ್ಟು ಹಸುವಿಂದ? 3 ಹಸು, 1 ಎಮ್ಮೆ. ಇವಕ್ಕೆಲ್ಲನೂ ಒಂದು ಬಿಲ್ 15 ದಿನ ಬಂದು 7,000 8,000 ಖರ್ಚಾಗುತ್ತೆ. ಹಿಂಡಿ ಬೂಸ ಮತ್ತು ಫೀಡು. 15 ದಿನಕ್ಕೆ ಒಂದು ಸಾರಿ ಬಿಲ್ ಬರುತ್ತೆ. ಬಿಲ್ ಬಂದು ಅದು ಒಂದು ಬಿಲ್ಗೆ ಬಂದು 7,000ರಿಂದ 7,000 ಖರ್ಚು ಬರ್ತದಮ್ಮ. ಹಿಂಡಿ ಬೂಸ ಫೀಡು ತಿಂಗಳು ಬಂದು 15,000 ಖರ್ಚಾಗುತ್ತೆ. ತಿಂಗ್ಳಿಗೆ ಅಷ್ಟೆಲ್ಲ ಖರ್ಚು ಮಾಡ್ತೀರಾ? ಖರ್ಚು ಮಾಡಬೇಕಮ್ಮ. ಮಾಡಿದ್ರೆ ನಾವು ಹಾಲು ಕೊಡಬೇಕಾದ್ರೆ ಖರ್ಚು ಮಾಡಲೇಬೇಕಾಗುತ್ತೆ. ಮತ್ತು ಡಾಕ್ಟ್ರು ಬಂದಾಗ ಬೇಜಾನ್ ದುಡ್ಡು ಖರ್ಚಾಗುತ್ತೆ. ಕಾಯಿಲೆ ಬಂದಿರ ನೋಡ್ಕೊಬೇಕು. ತಪ್ಪಿ ಕಾಯಿಲೆ ಬಂದ್ಬಿಡುತ್ತೆ. ಗೌರ್ಮೆಂಟ್ ವ್ಯಾಕ್ಸಿನ್ ಹಾಕ್ತಾರೆ. ಆ ಗೌರ್ಮೆಂಟ್ ವ್ಯಾಕ್ಸಿನ್ ತಪ್ಪಿಸಿದ್ರೆ ನಾವು ಹಾಕ್ಸ್ಲೇಬೇಕು. ಹಾಕ್ಸಿಲ್ಲ ಅಂದರೆ ತುಂಬ ನಷ್ಟ ಬರುತ್ತೆ. ಅಲ್ಲೂ ಆದರೂ ಕೂಡ ಅಷ್ಟು ಜೋಪಾನ ನೋಡ್ಕೊಂಡ್ರು ಕೂಡ ಒಂದೊಂದು ಟೈಮ್ ಕಾಯಿಲೆ ಬಂದೇ ಬರುತ್ತೆ. ಅವಾಗ ಡಾಕ್ಟ್ರು ಬೇಜಾನ್ ದುಡ್ಡು ಖರ್ಚು ಮಾಡಬೇಕು. ದಿನ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಹಸುಗಳಿಗೆಲ್ಲ ಮೇವು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಹಾಗೆ ಅವರೆಕಾಯಿ ತೋಟ ಕಾಣಿಸ್ತು ನೋಡಿ, ಇದೆ ಅವರೆಕಾಯಿ ತೋಟ. ಮುಂದೆ ಹೋಗೋಣ ಇವಾಗ ನೋಡಿ ಗೈಸ್, ನಿಮ್ಗೊಂದು ಮಿನಿ ಎಫಿಲ್ ಟವರ್ನ ತೋರಿಸ್ತೀನಿ ನೋಡಿ. ಕಾಣಿಸ್ತಿದ್ಯಾ ಮಿನಿ ಎಫಿಲ್ ಟವರ್? ಲೆಟ್ಸ್ ಗೋ. ನೋಡಿ ಇದೆ. ಇದೆಲ್ಲ ನೋಡಿ ಜೋಳದ ಕಡ್ಡಿ. ಜೋಳ ಎಲ್ಲ ಆಲ್ರೆಡಿ ಕಿತ್ತಾಕ್ಬಿಟ್ಟಿದ್ದಾರೆ, ಬರೀ ಕಡ್ಡಿ ಮಾತ್ರ ಇದೆ. ಸೊ ಇದನ್ನ ಕಟ್ ಮಾಡ್ಕೊಂಡೋಗಿ ಹಸುಗಳಿಗೆ ಹಾಕ್ತೀವಿ. Oh my god.
ಕಡ್ಡಿ ಕೊಟ್ಟಿದ್ದೀನಿ ನೋಡಿ. ಕುಯ್ದಿದ್ದೀನಿ. ಅಷ್ಟೈತೆ ಕುಳಕಿದು ತುಂಬ ವೇಟ್ ಇದೆ. ನೋಡಕ್ ಮಾತ್ರ ಹಿಂಗೈತೆ ಅನ್ಕೊಂಡೆ ಅಷ್ಟೇ, ಬಟ್ ತುಂಬ ಕಷ್ಟ. ಸುಸ್ತಾಯ್ತು. ಬನ್ನಿ ಬನ್ನಿ ಮತ್ತೆ ಕುಯ್ಯೋಣ, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಂಪಾಸ್ ನೋಡಿ, ಮಾರ್ನಿಂಗ್ ಎಲ್ಲ ಹಿಮ ಎಲ್ಲ ಗಿಡದ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ಒಳ್ಳೆ ಮಳೆ ನೀರು ಥರ ಎಷ್ಟು ಚೆನ್ನಾಗಿದೆಲ್ಲ. ಇದೇ ನೋಡಿ ಕುಡ್ಗೋಲು. ಇದರಿಂದನೇ ಜೋಳ ಕಟ್ ಮಾಡೋದು ಮತ್ತು ಹುಲ್ಲು ಕಟ್ ಮಾಡೋದು. ಇದು ನೋಡಿ ಹೊಂಗೆ ಮರ ಎಷ್ಟು ತಂಪಾಗಿದೆ. ನೋಡಿ, ಕಟ್ ಮಾಡಿರೋ ಜೋಳನೆಲ್ಲ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಚಿಕ್ಕದು ಜಾಗ, ಅದಕ್ಕೆ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಐತೆ. ಗಾಡಿ ಎಲ್ಲ ಬರಲ್ಲ ಇಲ್ಲಿ. ಆಯ್ತಾ ಆಂಟಿ ಕಾಫಿ? ಅಂಕಲ್ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಇದೇನು ಸೊಪ್ಪು? ಯಾವ ಹುಳುಕ್ ಹಾಕ್ತೀರಾ? ಇದು ರೇಷ್ಮೆ ಹುಳು ಸೊಪ್ಪಾ? ಎಲ್ಲಿದೆ? ಇದು ನೋಡಿ ರೇಷ್ಮೆ ಹುಳು ಸೊಪ್ಪಂತೆ. ಇದೆಲ್ಲ ಎಲ್ಲಿ ಬೆಳೆದಿದೆ? ಎಲ್ಲಿದೆ ಇದೆಲ್ಲ? ಮಧ್ಯ ಇದೆಯಾ? ಓಕೆ. ಎಷ್ಟು ದಿನಕ್ಕೊಂದ್ಸಲ ಹುಳುಗೆ ಸೊಪ್ಪು ಹಾಕ್ತೀರಾ ಇದು? ಓಕೆ 3 ಟೈಮು. ಓಕೆ, ಥ್ಯಾಂಕ್ ಯು ಅಂಕಲ್. ನೋಡಿ, ಎಲ್ಲ ಮನೆ ಹತ್ರ ಬಂದ್ಬಿಟ್ವಿ ಆಲ್ಮೋಸ್ಟ್. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಪ್ಪ. ಅಪ್ಪ ಏನು ಮಾಡ್ತಾ ಇದ್ದೀರಾ ಇವಾಗ ನೆಕ್ಸ್ಟು? ಬೇವಿನ ಸೊಪ್ಪು ಎಲ್ಲೈತೆ? ಇದೇನಾ? ಇದು ಮೇಕೆಗಳ್ಗ? ಎಷ್ಟು ಟೈಮ್ ಹಾಕ್ತೀರಾ ಮೇಕೆಗೆ ಊಟ? ಸಾಯಂಕಾಲ ತಿಂದಾಗೆಲ್ಲ ಹಾಕ್ತಾ ಇರಬೇಕು. ಸ್ವಲ್ಪ ಟೈಮು ಬಿಡಬೇಕು, ಆಮೇಲೆ ನೀರು ಇಡಬೇಕು. ಆಮೇಲೆ ಸ್ವಲ್ಪ ಹಿಂಡಿ ಬೂಸ ಕೊಡಬೇಕು. ಅದಕ್ಕೂ ಕೊಡ್ತೀರಾ? ಓಕೆ. ಅಪ್ಪ, ಈ ಥರ ಕಡ್ಡಿನೇ ಹಾಕಿದ್ರೆ ಮೇಕೆಗಳೆಲ್ಲ ತಿನ್ನುತ್ತಪ್ಪ? ಕಟ್ ಮಾಡಿ ಹಾಕ್ತೀರಾ? ಏನು ಕೈಯಲ್ಲ? ಮಿಷಿನಲ್ಲಿ. ಓಕೆ, ಇದನ್ನೆಲ್ಲ ಕಟ್ ಮಾಡಿ ಮಿಷಿನಲ್ಲಿ ಕಟ್ ಮಾಡಿ ಹಾಕ್ತಾರಂತೆ ಮೇಕೆಗೆ. ಯಾವ ಥರ ಮಿಷಿನು, ಯಾವ ಥರ ಕಟ್ ಮಾಡ್ತಾರೆ ಎಲ್ಲ ನೋಡೋಣ. ಡೈಲಿ ಬೇವಿನ ಸೊಪ್ಪೇನಪ್ಪ ಹಾಕೋದು ನೀವು ಮೇಕೆಗಳಿಗೆ? ಬೇರೆ ಬೇರೆ ಸೊಪ್ಪೆಲ್ಲ ಹಾಕ್ತೀರಮ್ಮ. ಬೇರೆ ಸೊಪ್ಪ? ಯಾವ ಥರದ್ದು ಹಾಕ್ತೀರಾ? ಬೇವು ಸೊಪ್ಪು ಹಾಕ್ತೀರಿ. ಆಮೇಲೆ ಹತ್ತಿ ಗಿಡ. ಓಕೆ. ಆ ಸೊಪ್ಪು ಹಾಕ್ತೀವಿ. ರಾಗಿ ಸೊಪ್ಪು. ಓಕೆ. ಉಪ್ಪನೇರಳೆ. ಎಲ್ಲ ಮರ ಕಟ್ಕೊಂಡು ಬರ್ತೀರಾ? ಮರ ಇಲ್ಲ ಅಂದರೆ ಒಂದು ಕೋಲು. ಓಕೆ.
ನಿಂಗೆ ಗೊತ್ತಾ? ಏನು ಗೊತ್ತು ನಿನಗೆ? ಏನು ಗೊತ್ತಮ್ಮ ನಿಂಗೆ? ಎರಡು ಕಡೆ ರಸಾಗಿತ್ಯಾ? ಹಾಂ, ಹೋಗು. ಏನು ಮಾಡ್ತಾ ಇದೆಯಾ ಗಾನ್ವಿ? ಏನು ಮಾಡ್ತಾ ಇದೆಯಾ? ಓ ನೈಸ್. ಏನು ಮಾಡ್ತೀರಾ ಕಿತ್ಕೊಂಡು? ಅಡುಗೆ ಮಾಡ್ತೀವಿ. ಬೇವಿನ ಸೊಪ್ಪಲ್ಲಿ ಅಡುಗೆ ಮಾಡ್ತೀರಾ? ಅಡುಗೆ ಮಾಡಿ ಯಾರಿಗೆ ಕೊಡ್ತೀರಾ ಊಟಕ್ಕೆ? ಕೊಡ್ತೀವಿ. ಹೌದಾ? ಅವರು ಬೇವಿನ ಸೊಪ್ಪೆಲ್ಲ ತಿಂತಾರಾ ಊಟಕ್ಕೆ? ಓಕೆ. ಇಷ್ಟು ಕಿತ್ಕೊಂಡ್ಯಾ ನೀನು? ಓಕೆ. ಹಾಂ, ಸಾಕು, ಬನ್ನಿರಿ ಹೋಗೋಣ. ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಓಕೆ. ಇವಾಗಿಬ್ಬರು ಸೊಪ್ಪಲ್ಲಿ ಸಾಂಬಾರು ಮಾಡ್ತೀರಾ? ಓಕೆ ಓಕೆ ಓಕೆ. ಎಲ್ಲಿ ಸಿಗ್ತದೋ? ಇಲ್ಲಿ ಅಲ್ಲಿತ್ತಾ? ಓಕೆ. ಕೊಡಿ. ಥ್ಯಾಂಕ್ ಯು. ವೆಲ್ಕಮ್ ಚಿಕ್ಕಿ. ಓಕೆ. ಬಾಯಲ್ಲಿ ಚಿಕ್ಕಿ. ಬಾಯಲ್ಲಿ ಚಿಕ್ಕಿ. ಎಲ್ಲಿಗೆ? ಬಾಯಲ್ಲಿ ನೋಡಿ. ಏನಿದು? ಏನಿದು? ನೀನೇನಾ ಮುರ್ದಾಕಿದ್ದು? ನೋ. ಮತ್ತೆ ಅದು ಇವಾಗ ಕಾಣಿಸ್ತು ನನಗೆ. ನಿಮ್ಗೆ ಇವಾಗ ಕಾಣಿಸ್ತಾ? ಇದು ಯಾರು ಈ ಥರ ಮಾಡಿರೋದು? ಯಾರು ಈ ಥರ ಮಾಡಿರೋದು? ಯಾರೋ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ. ನೀವು ನೋಡ್ಕೋಬೇಕು ತಾನೇ? ನಾವು ಮಲ್ಕೊಂಡಿದ್ರೆ. ಹೌದಾ? ಹಾಂ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ, ಓಕೆನಾ? ಏನಿದು? ಸಾಕಪ್ಪ ಸೊಪ್ಪೆಲ್ಲ? ಇನ್ನೂ ಬೇಕಾ? ಎಷ್ಟು ಮೇಕೆಗಳಿಗೆ ಹಾಕಿದ್ದು? 5 5 ಮೇಕೆಗಳಿಗೆ. 2 ಕುರಿ. ಓಕೆ. ಇವಾಗ ನೆಕ್ಸ್ಟು ಬೇವಿನ ಸೊಪ್ಪೇನಾ? ಹಾಂ, ನೆಕ್ಸ್ಟ್ ಬೇವಿನ ಸೊಪ್ಪು. ಇನ್ನೂ ಸ್ವಲ್ಪ ಬೇವಿನ ಸೊಪ್ಪು. ಓಕೆ. ಆಮೇಲೆ ಸ್ವಲ್ಪ ಕಮ್ಮಿ ಸೊಪ್ಪು. ಇವಾಗ ಇಷ್ಟು ಸೊಪ್ಪನ್ನು ಕಟ್ ಮಾಡ್ತೀರಾ? ಹಾಂ, ಇದೆಲ್ಲ ಕಟ್ ಮಾಡಬೇಕು ಮಿಷಿನಲ್ಲಿ. ಹಂಗೆ ಹಾಕಿದ್ರೆ ತಿನ್ನಲ್ವಾ ಮೇಕೆಗಳು? ಹಾಕಿದ್ರೆ ಸ್ವಲ್ಪ ಕಡ್ಡಿ ಎಲ್ಲ ಬಿಟ್ಬಿಡ್ತವೆ. ಹೌದಾ? ಕಟ್ ಮಾಡಿದರೆ ಹಾಂ. ಕಡ್ಡಿ ಎಲೆ ಎಲ್ಲ ತಿನ್ನಕ್ಕೆ. ಓಕೆ ಓಕೆ. ಯಾಕಪ್ಪ ಕೋಲೆಲ್ಲ ತಗೋತಾ ಇದ್ದೀರಾ? ಈಗ ಅದು ಅಂದಲ್ಲ, ಎಟ್ಕಲ್ವಾ? ಎಕ್ಕಕ್ಕಾಗಲ್ಲ ಅದಕ್ಕೆ. ಓಕೆ. ಅದಕ್ಕೆ ಈ ಥರ ಹಾಕೊಳ್ಳೋದಾ? ಕೋಲ್ ಹಾಕ್ಕೊಂಡು. ಓ, ಚೆನ್ನಾಗಿದೆ ಐಡಿಯಾ. ಹಿಂಗೇನಾ ಮಾಡೋದು ನೀವು ಹೈಟ್ ಇದ್ರೆ ಮರಗಳು? ಈ ಥರ ಮಾಡಿದ್ರೆ ಕೈ ನೋವು ಬರುತ್ತಲ್ಲಪ್ಪ? ಕೈ ನೋವು ಬರ್ತೈತಮ್ಮ. ಹಾಂ. ಮರ ಹತ್ತಕ್ಕಾಗಲ್ಲ. ಹಾಂ ಹಾಂ. ಹಾಂ. ನೋಡಿ ಎಷ್ಟೆಲ್ಲ ಕಷ್ಟಪಡಬೇಕು ದಿನ ಬೆಳಿಗ್ಗೆ ಆದರೆ. ಓಕೆ. ನಿಮಗೆ ರೆಸ್ಟೇ ಸಿಗಲ್ಲ ಅಲ್ಲಪ್ಪ? ಇಲ್ಲಮ್ಮ.
ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಡ್ಯೂಟಿ. ಡ್ಯೂಟಿ ನಿಮ್ಗೆ ಟೈಮಿಂಗ್ ಇರ್ತದ, ಹಾಂ ನಮ್ಗೆ ಟೈಮಿಂಗೇ ಇಲ್ಲ. ಹೌದೌದು, ನಮಗೆ ಬ್ರೇಕ್ ಟೈಮು ಎಲ್ಲ ಇರುತ್ತೆ. ನೀವೇ ಬಿಡು ಮಾಡ್ಕೊಬೇಕು. ಹಾಂ, ನಾವೇ ಮಾಡ್ಕೊಬೇಕು. ಇವಾಗ ಈ ಸೊಪ್ಪು 3 ಟೈಮ್ಗೂ ಆಗುತ್ತಾ? ಇಲ್ಲಮ್ಮ, ಇನ್ನೂ ಸ್ವಲ್ಪ ಬೈಕೊಬೇಕು. ಹೌದಾ? ಏಮೇ ಬರ್ರಾ? ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಸಪೋರ್ಟ್ ಮಾಡಿ.